ಈ ರಾಜ್ಯದಲ್ಲಿ ಅವರು ಕೊಟ್ಟಂಥ ಗ್ಯಾರಂಟಿಗಳಿಗೆ ನೀವು ಮತದಾನ ಮಾಡಿ ಆ ಸರ್ಕಾರನ ಅಧಿಕಾರಕ್ಕೆ ತಂದಿದ್ದೀರಿ. ಇದು ರಾಜ್ಯದ ಚುನಾವಣೆ ಅಲ್ಲ, ಇದು ದೇಶದ ಚುನಾವಣೆ. ಇದು ದೇಶದ ಒಂದು ಸಮರ್ಥ ನಾಯಕತ್ವ, ಸ್ಥಿರ ಮತ್ತು ಸುಭದ್ರವಾದ ಒಂದು ಆಡಳಿತ, ಒಂದು ಅಭಿವೃದ್ಧಿ, ದಕ್ಷ, ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ ಆಡಳಿತ ಕೊಡ್ತಕ್ಕಂಥ ಒಂದು ಸಮರ್ಥ ನಾಯಕತ್ವ ಬೇಕು. ಅಂಥ ನಾಯಕತ್ವ ಇವತ್ತು ಮೋದಿಯಿಂದಲೇ ಸಾಧ್ಯ. ಅವರು ಕೂಡ 3 ಬಾರಿ ಮುಖ್ಯಮಂತ್ರಿಗಳಾಗಿ 3ನೇ ಬಾರಿ ಪ್ರಧಾನಮಂತ್ರಿಗಳಾಗ್ತಕ್ಕಂಥ ಒಂದು ಅವಕಾಶ ಇದೆ. ಅಂಥ ಅವಕಾಶ ಇವತ್ತು ಪ್ರಧಾನಮಂತ್ರಿಗಳಿಗೆ ನಾವೆಲ್ಲರೂ ಕೂಡ ಸುಧಾಕರ್ ಅವರಿಗೆ ಮತದಾನದ ಆಶೀರ್ವಾದ ಮಾಡಿ ಅವರನ್ನು ಪಾರ್ಲಿಮೆಂಟ್ ಸದಸ್ಯರಾಗಿ ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸಬೇಕು. ಮುಂದೆ 5 ವರ್ಷಗಳ ಕಾಲ ಈ ದೇಶದ ಸಮರ್ಥಕವರ ಒಂದು ನಾಯಕತ್ವ ಮಾಡ್ತಕ್ಕಂಥ ಒಂದು ಅಧಿಕಾರ ಅವ್ರಿಗೆ ನಾವೆಲ್ಲರೂ ಕೊಡಬೇಕು ಅಂತೇಳಿ ಈ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ.